ನಮಸ್ತೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಇ ಖಾತಾ ಫಾರ್ ರೆವಿನ್ಯೂ ಸೈಟ್ಸ್ ಅಥವಾ ಬಿ ಖಾತಾ ಸೈಟ್ಸ್ಗಳಿಗೆ ಇ ಖಾತಾ ಕೊಡ್ತಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕಾಗಿ ಈ ಸ್ವತ್ತು 2.0 ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ನೀವೆಲ್ಲ ಎಲ್ಲೆಲ್ಲಿ ಸೈಟ್ ತಗೊಂಡಿರ್ತೀರಲ್ಲ, ನಿಯರ್ ಬೈ ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡಿ ನಿಮ್ಮ ಇ ಖಾತಾನ ಮಾಡಿಸ್ಕೊಳ್ಳಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಮಾಡಿದಾಗ ಸುಮಾರು ಕಮೆಂಟ್ಸ್ಗಳು ಬಂದಿತ್ತು ನನಗೆ. ಆ ಕಮೆಂಟ್ಸ್ ಗಳಿಗೆ ನಾನು ಉತ್ತರನು ಕೊಟ್ಟಿದ್ದೆ. ಕೆಲವರು ಫೋನ್ ಕಾಲ್ಸ್ ಮಾಡಿ ಕೂಡ ನಂಗೆ ಡೌಟ್ಸ್ ಗಳನ್ನ ಕೇಳ್ತಾ ಇದ್ರು. ಇವತ್ತಿನ ಈ ವಿಡಿಯೋದಲ್ಲಿ ಆ ಕೆಲವು ಡೌಟ್ಸ್ ಗಳ ಬಗ್ಗೆ ಒಂದು ಸಣ್ಣದಾಗಿ ಚರ್ಚೆ ನಡೆಸೋಣ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಮಧ್ಯ ಎಚ್ ಬಿ ಅವರು ಕೇಳಿದ್ದಾರೆ, ಸರ್ ನಮ್ಮದು ಜಮೀನಿನಲ್ಲಿ ಮನೆ ಕಟ್ಟಡ ಕಟ್ಟುತ್ತಿದ್ದೇವೆ, ನಮಗೆ ಈ ಆಸ್ತಿ ಪಿತ್ರಾರ್ಜಿತ ಆಸ್ತಿ, ಇದು ಆಗುತ್ತಾ, ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ದಾರೆ. ಸರ್ ನೀವು ಯಾವುದೇ ಜಮೀನಲ್ಲಿ ಕನ್ವರ್ಷನ್ ಆಗಿರ್ಲಿ ಆಗದೆ ಇರ್ಲಿ, ಲ್ಯಾಂಡ್ ಕನ್ವರ್ಷನ್ ಆಗಿರ್ಲಿ ಆಗದೆ ಇರ್ಲಿ, ಎಲ್ಲಾದ್ರೂ ನೀವು ಮನೆ ಕಟ್ಟಿದ್ರು, ಇನ್ನೊಂದು ಏನಾದ್ರು ಕಟ್ಟಿದ್ರು, ಈ ಕಟ್ಟಿರೋ ಡೈಮೆನ್ಷನ್ ಏನಿದೆಯಲ್ಲ ಆ ಡೈಮೆನ್ಷನ್ಗೆ ನೀವು ಈ ಖಾತಾನ ಪಡ್ಕೋಬಹುದು. ಡಾಕ್ಯುಮೆಂಟ್ಸ್ ಏನಿರುತ್ತೆ, ನಿಮ್ಮ ಮೇನ್ ಜಮೀನ್ದು ಸೇಲ್ ಡೀಡ್ ಬೇಕಾಗುತ್ತೆ, ಆ ಜಮೀನ್ದು ಇ.ಸಿ ಬೇಕಾಗುತ್ತೆ, ಆ ಜಮೀನಲ್ಲಿ ಮನೆ ಇನ್ ಕೇಸ್ ಕಟ್ಟಿದ್ದು ಅಂದ್ರೆ ಕರೆಂಟ್ ಬಿಲ್ ಬೇಕಾಗುತ್ತೆ, ಮತ್ತೆ ಹಳೆ ಟ್ಯಾಕ್ಸ್ ರೆಸಿಪ್ಟ್ಸ್ಗಳು ನೀವು ಕಟ್ಟಿರ್ತೀರಾ ಅದು ಕೊಟ್ರೆ ಆಯ್ತು. ಗ್ರಾಮ ಪಂಚಾಯತಿಯವರು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಜಾಗನ ವಿಸಿಟ್ ಮಾಡ್ತಾರೆ. ನಿಮ್ಮ ಜಾಗನ ವಿಸಿಟ್ ಮಾಡಿ ಆದ್ಮೇಲೆ ಈ ಸ್ವತ್ತು 2.0 ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಅದಕ್ಕೆ ಫೈನಲ್ ಸಿಗ್ನೇಚರ್ ಅಂತ PDO ಸೈನ್ ಬೀಳುತ್ತೆ. ಅದಾದ್ಮೇಲೆ ನಿಮಗೆ ಈ ಖಾತಾ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ನರೇಶ್ ಅವರು, ಸರ್ ರೆವಿನ್ಯೂ ಸೈಟ್ ವಿತ್ ಗುಂಟಾ ಮೆಜರ್ಮೆಂಟ್ಸ್ ಈ ಖಾತಾ ಸಾಫ್ಟ್ವೇರ್ ಇಸ್ ನಾಟ್ ಅಕ್ಸೆಪ್ಟಿಂಗ್, ಓನ್ಲಿ ಮೆಜರ್ಮೆಂಟ್ಸ್ ಇನ್ ಸ್ಕ್ವೇರ್ ಫೀಟ್ ಅಂಡ್ ಸ್ಕ್ವೇರ್ ಮೀಟರ್ ಇಸ್ ಅಕ್ಸೆಪ್ಟಿಂಗ್. ಕಾಲ್ ಸೆಂಟರ್ ಪರ್ಸನ್ ಸೈಡ್ ಅನದರ್ 15 days ಟು ಅಪ್ಡೇಟ್ ದ ಸಿಸ್ಟಮ್. ಸೊ ಯಾವುದೇ ರೆವಿನ್ಯೂ ಸೈಟ್ಸ್ ನೀವು ರೆವಿನ್ಯೂ ಸೈಟ್ ಗುಂಟಾ ಅಂದ್ರೆ ಏನು, 33 into 33 ಅದು ಒಂದು ಗುಂಟೆ. 33 ಅಂದ್ರೆ ಸ್ಕ್ವೇರ್ ಫೀಟ್ ಅಲ್ಲೇ ತಗೊಳ್ಳೋದು. ಗುಂಟಾ ಬದಲಾಗಿ ಸ್ಕ್ವೇರ್ ಫೀಟ್ ಅಲ್ಲಿ ಹಾಕಿದ್ರೆ ಆಯ್ತು, ಅದು ತಗೊಳುತ್ತೆ ಸರ್. ನೆಕ್ಸ್ಟ್ ಇನ್ನೊಬ್ರು ಮೊಹಮ್ಮದ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಸರ್ ಐ ಹ್ಯಾವ್ 30 into 40 ರೆವಿನ್ಯೂ ಸೈಟ್ ಇನ್ ಬಿಲ್ವಾಡಿ ಬೆನ್ನರ್ಘಟ್ಟ ರೋಡ್. ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ 30 into 40 2 houses. ಇವರು 30-40 ಸೈಟ್ ಅಲ್ಲಿ 2 ಮನೆನ ಕಟ್ಬಿಟ್ಟಿದ್ದಾರೆ. 15-40 ಕಟ್ಬಿಟ್ಟಿದ್ದಾರೆ. ಸರ್ ನೀವು ಬಿಲ್ವಾಡಿಲಿ ಹತ್ರದಲ್ಲಿರೋ ಗ್ರಾಮ ಪಂಚಾಯತಿನ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ PDO ಅವ್ರು ಏನ್ ಹೇಳ್ತಾರಲ್ಲ ಅದ್ರ ಆಧಾರದ ಮೇಲೆ ನೀವು ಮಾಡ್ಬೇಕಾಗುತ್ತೆ ಸರ್. ನೆಕ್ಸ್ಟ್ ಇನ್ನೊಬ್ರು ಮಾಡಿದ್ದಾರೆ, ಅಟ್ KM ಸುದೀಪ್, ಫಾರ್ 1 acre ಲ್ಯಾಂಡ್ 11B is there. In 1 acre we made 20 flats. Now can I apply for ಈ ಖಾತಾ ಟು ಇಂಡಿವಿಜುವಲ್ ಫ್ಲಾಟ್ಸ್? ಖಂಡಿತವಾಗ್ಲೂ ನೀವು ಇಂಡಿವಿಜುವಲ್ ಫ್ಲಾಟ್ಸ್ ಗೆ ಈ ಖಾತಾ ಅಪ್ಲೈ ಮಾಡಬಹುದು ಸರ್. ಪ್ರತಿಯೊಂದು 20 ಸೈಟ್ಸ್ ಮಾಡಿದ್ರಲ್ಲ, ಆ ಪ್ರತಿಯೊಂದು ಸೈಟ್ಸ್ ಏನಿದೆ ಮೆಜರ್ಮೆಂಟ್ ನೀವು ಕನ್ಸರ್ನ್ ನಿಮ್ ಗ್ರಾಮ ಪಂಚಾಯತಿಗೆ ಆ ಮಾಹಿತಿನ ಒದಗಿಸಿದ್ರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಸಪೋರ್ಟ್ ಮಾಡ್ಕೊಡ್ತಾರೆ. ಇನ್ನೊಬ್ರು ಹೇಳ್ತಿದ್ದಾರೆ, ಸುಮತಿ ಆರ್ ಆಚಾರ್ಯ, ರೆವಿನ್ಯೂ ಸೈಟ್ಸ್ ಗೆ ಖಾತಾ ಬಿಟ್ಟಿಲ್ಲ ಅಂತಾರೆ ಸರ್, ಕಾಲ್ ಸೆಂಟರ್ ಗೆ ಕಾಲ್ ಮಾಡಿದೆ. ಮೇಡಮ್ ಇದು 11 days ಮುಂಚೆ ನೀವು ಮಾಡಿದ್ರ ಮೇಡಮ್. ಈಗ ರೆವಿನ್ಯೂ ಸೈಟ್ಸ್ ಗೆ ಈ ಸ್ವತ್ತು 2.0 ಅಂತಾನೆ ಒಂದು ದತ್ತಾಂಶ ರೆಡಿ ಮಾಡಿದ್ದಾರೆ. ಆ ಈ ಸ್ವತ್ತು 2.0 ನಿಮ್ಮ ಈ ಖಾತಾ ಕ್ರಿಯೇಷನ್ ಆಗೋದು. ಎಲ್ಲಾ ಕಡೆ ಬಿಟ್ಟಿದ್ದಾರೆ, ಆಲ್ರೆಡಿ ಮಾಡಿಸ್ತಿದ್ದಾರೆ. ನಾವು ಕೂಡ ನಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ರೆವಿನ್ಯೂ ಸೈಟ್ಸ್ ತಗೊಂಡಿದ್ದಾರೆ, ಅವ್ರ ಖಾತಾ ಆಲ್ರೆಡಿ ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ. ನೀವು ನಿಮ್ಮ ಹತ್ರದ ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಕೊಡಿ ಮೇಡಮ್, ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಇನ್ನೊಬ್ರು ಕೇಳ್ತಾರೆ, ಸರ್ ನಮ್ದು 11B ಈ ಖಾತಾ ಇದೆ, ಅದಕ್ಕೆ ಕರೆಂಟ್ ಬಿಲ್ ಆಡ್ ಮಾಡಬೇಕು ಸರ್, ಅದು ಇವಾಗ ಆಗುತ್ತಾ ಸರ್? ಸರ್ ನನ್ನ ತಿಳುವಳಿಕೆ ಪ್ರಕಾರ ಕರೆಂಟ್ ಬಿಲ್ ನ ನೀವು ಖಾತಾಕ್ಕೆ ಆಡ್ ಮಾಡಕ್ ಆಗಲ್ಲ. ನೀವು ಯಾವ್ದೋ ಖಾತಾ ಕ್ರಿಯೇಟ್ ಮಾಡಿಸ್ಬೇಕು, ಖಾತಾ ತಗೋಬೇಕಂದಾಗ ನೀವೇನಾದ್ರು ಮನೆ ಕಟ್ಟಿದ್ರೆ ಆ ಕರೆಂಟ್ ಬಿಲ್ ನ ನಿಮಗೆ ಒಂದು ಪ್ರೂಫ್ ಆಗಿ ಕೇಳ್ತಾರೆ, ಕೊಡ್ಬೇಕು ಸರ್ ಅಷ್ಟೇ. ಇನ್ನೊಬ್ರು ಕೇಳ್ತಿದಾರೆ, ನಿರ್ಮಲಾ ನಿನ್ನಿ, ಗುಂಟೆ ಲೆಕ್ಕದಲ್ಲಿ ಇರೋದಕ್ಕೆ ಈ ಖಾತಾ ಸಿಗುತ್ತಾ ಸರ್? ಖಂಡಿತವಾಗ್ಲೂ ಗುಂಟೆ ಲೆಕ್ಕದಲ್ಲಿ ಇರೋದಕ್ಕೆ ಈ ಖಾತಾ ಸಿಗುತ್ತೆ ಮೇಡಮ್. ಒಂದು ಗುಂಟೆ ಅಂದ್ರೆ 33 into 33 33 ಉದ್ದ 33 ಅಗಲ ಇರುತ್ತೆ. 33 ಸ್ಕ್ವೇರ್ ಫೀಟ್ 33 ಸ್ಕ್ವೇರ್ ಫೀಟ್ ಸಿಗುತ್ತೆ ಮೇಡಮ್. ಇನ್ನೊಬ್ರು ಕೇಳ್ತಿದ್ರೆ, IT ಭಗವತಾರ್, ಇಫ್ ರೆವೆನ್ಯೂ ಸೈಟ್ ಬಾಟ್ ಮೆನಿ ಇಯರ್ಸ್ ಅಗೋ ಇಸ್ ನಿಯರ್ ರಾಜಕಾಲುವೆ ವಿಲ್ ಈ ಖಾತಾ ವಿ ಬಿ ಗಿವನ್? ಸರ್ ರಾಜಕಾಲುವೆಗೆ ಬಫರ್ ಝೋನ್ಸ್ ಗಳಂತ ಇರುತ್ತೆ ಸರ್, ಅದನ್ನ ಕನ್ಸರ್ನ್ ಗ್ರಾಮ ಪಂಚಾಯತಿ PDOಗಳು ಬಂದು ನೋಡ್ಬೇಕು. ಅದನ್ನ ಇನ್ಸ್ಪೆಕ್ಟ್ ಮಾಡಾದ್ಮೇಲೆ ಅವ್ರು ಓಕೆ ಅಂದ್ರೆ ಕೊಡ್ತಾರೆ. ಬಫರ್ ಝೋನ್ ವಿತಿನ್ ಬಫರ್ ಝೋನ್ ಒಳಗೆ ಇತ್ತು ಅಂದ್ರೆ ಕೊಡೋದಿಲ್ಲ ಸರ್. ಇನ್ನೊಬ್ರು ಕೇಳ್ತಿದ್ರೆ, ಯುನೋಸ್ ಪಾಷಾ, ಕ್ಯಾನ್ ಸಿಟಿಜನ್ ಡೈರೆಕ್ಟ್ಲಿ ಅಪ್ಲೈ ಫಾರ್ ಈ ಖಾತಾ ಇನ್ ಈ ಸ್ವತ್ತು ವೆಬ್ಸೈಟ್? ನಾನು ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಈ ಖಾತಾನ ನಾವು ಈ ಸ್ವತ್ತು 2.0 ಅಲ್ಲಿ ಅಪ್ಲೈ ಮಾಡಬಹುದು, ಅದನ್ನ ನಾನು ಹೇಳ್ಕೊಡ್ತೀನಿ ಬನ್ನಿ, ಹಾಗೆ ಹೇಗೆ ಅಂತ ಸುಮಾರು ವಿಡಿಯೋಗಳು ಮಾಡಿ ಹಾಕ್ತಾ ಇದಾರೆ.
ನೋಡಿ ಈ ಸ್ವತ್ತು 2.0ದಲ್ಲಿ ನಾವು ಈ ಖಾತಾನ ಕ್ರಿಯೇಟ್ ಮಾಡಬಹುದು. ಅಂದ್ರೆ ನಾವಲ್ಲ, ಡಿಪಾರ್ಟ್ಮೆಂಟ್ ಪರ್ಸನ್ ಯಾರು ಇರ್ತಾರೆ, ಆ ಗ್ರಾಮ ಪಂಚಾಯತ್ ಡಿಪಾರ್ಟ್ಮೆಂಟ್ ಪರ್ಸನ್, ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರಿಗೆ ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಲಾಗಿನ್ ತಗೊಂಡು ಅವ್ರು ಮಾತ್ರ ಕ್ರಿಯೇಟ್ ಮಾಡ್ಬೋದು, ನಾವು ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಬ್ರು ಕೇಳ್ತಾ ಇದಾರೆ, ಜಯರಾಮ್ ಸರ್ ಅವ್ರು ಕೇಳ್ತಾರೆ, ಹ್ಯಾವ್ ಪರ್ಚೇಸಬಲ್ ಪುರಸಭೆ ಖಾತಾ ಪ್ಲೀಸ್ ಇನ್ಫಾರ್ಮ್ ಇಟ್ ಈಸ್ ಈ ಖಾತಾ ಕಂಪಲ್ಸರಿ. ಪುರಸಭೆಯಲ್ಲಿ ಆಲ್ರೆಡಿ ನೀವು ಖಾತಾ ಇತ್ತು ಅಂದ್ರೆ ಸರ್ ಅದು ಈ ಖಾತಾ ಮಾಡಿಸ್ಕೋಬೇಕಾಗುತ್ತೆ. ಮುಂದಿನ ಯಾವುದೇ ಟ್ರಾನ್ಸಾಕ್ಷನ್ ಗಳಿಗೆ ನಿಮಗೆ ಈ ಖಾತಾ ಕಂಪಲ್ಸರಿ ಸರ್. ಇಷ್ಟು ಕಮೆಂಟ್ಸ್ ಗಳು ಬಂದಿದ್ದು, ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಮತ್ತೆ ಏನಪ್ಪಾ ಅಂದ್ರೆ, ಸುಮಾರು ಜನರಿಗೆ ಡೌಟ್ ಇದೆ, ನಾವು ಡೈರೆಕ್ಟ್ ಆಗಿ ನಾವೇ ಖಾತಾ ಅಪ್ಲೈ ಮಾಡ್ಬಿಡ್ಬೋದು, ನಾವೇ ಈ ಖಾತಾ ತಗೊಂಡ್ಬಿಡ್ಬೋದು, ಪಂಚಾಯತಿಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ. ನೋಡಿ, ಈ ಖಾತಾ ಫಾರ್ ರೆವಿನ್ಯೂ ಸೈಟ್ಸ್, ಬಿ ಖಾತಾ ಸೈಟ್ಸ್ ಗಳಿಗೆ ಈ ಖಾತಾ ಏನಕ್ಕೆ ಬಿಟ್ಟಿದ್ದಾರೆ ಅಂದ್ರೆ, ಅದರ ಮೇನ್ ಉದ್ದೇಶ ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಪರ್ಪಸ್ ಆಗಿರುತ್ತೆ. ನೋಡಿ, ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ, ಬಟ್ ಅದು ಆಫ್ ದ ರೆಕಾರ್ಡ್ ಇರುತ್ತೆ. ಆನ್ ದ ರೆಕಾರ್ಡ್ ತರೋದಕ್ಕೇನೆ ಈ ಖಾತಾ ಮಾಡ್ತಿರೋದು. ಈ ಖಾತಾ ನಥಿಂಗ್ ಬಟ್ ಇದು ಎಲೆಕ್ಟ್ರಾನಿಕ್ ಖಾತಾ. ನೀವು ಯಾವುದೇ ಈ ಸ್ವತ್ತು 2.0 ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸೈಟ್ ID ನಂಬರ್ ಏನಾದ್ರು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಡಿಜಿಟಲ್ ರೂಪದಲ್ಲಿ ಬರುತ್ತೆ. ನೀವು ಯಾವುದೇ ನೆಕ್ಸ್ಟ್ ಟ್ಯಾಕ್ಸ್ ಕಟ್ಟೋದ್ರು ಕೂಡ ಡಿಜಿಟಲ್ ರೂಪದಲ್ಲಿ ಸೇವ್ ಆಗುತ್ತೆ. ಇದರ ಈ ಖಾತಾದ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೋ ಲೇಔಟ್ಸ್ ಗಳನ್ನ ಮಾಡಿರ್ತಾರೆ, ವಿತೌಟ್ ಪರ್ಮಿಷನ್ ಲೇಔಟ್ಸ್ ಗಳನ್ನ ಮಾಡಿರ್ತಾರೆ. ಈಗ ಇಲ್ಲೊಬ್ರು ಹೇಳ್ತಾ ಇದ್ರು, ನಮ್ಮ ಜಮೀನಲ್ಲಿ ನಾವು ಮನೆ ಕಟ್ಕೊಂಡಿದೀವಿ ಅಂತ, ಅದಕ್ಕೆ ಯಾವ್ದೇ ರೆಕಾರ್ಡ್ಸ್ ಗಳಿರಲ್ಲ. ಆ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಎಲ್ಲಾ ಸೈಟ್ಸ್ ಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಟ್ಯಾಕ್ಸ್ ಕಲೆಕ್ಷನ್ ಗೆ ತರೋದೇ ಇದರ ಮೇನ್ ಉದ್ದೇಶ ಆಗಿರುತ್ತೆ. ಸರ್, ಏನಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ತರಬೇಕು ಅಂತ ನೀವು ಕೇಳೋದಾದ್ರೆ, ಗ್ರಾಮ ಪಂಚಾಯತ್ ನಮಗೆ ಕುಡಿಯೋದಕ್ಕೆ ನೀರು ಪ್ರೊವೈಡ್ ಮಾಡ್ತಾರೆ, ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ತಾರೆ, ರೋಡ್ಗಳನ್ನ ಆಗುತ್ತೆ. ಇವೆಲ್ಲ ಮಾಡ್ಬೇಕಂದ್ರೆ ಅವರಿಗೆ ದುಡ್ಡು ಬೇಕು. ಫಂಡ್ಸ್ ಗಳು ಸ್ಟೇಟ್ ಗೌರ್ಮೆಂಟ್ ಇಂದ ಫಂಡ್ಸ್ ಗಳಂತ ಬರಲ್ಲ, ಸ್ಟೇಟ್ ಗೌರ್ಮೆಂಟ್ ಇಂದ ಗ್ರಾಮ ಪಂಚಾಯತಿಗಳಿಗೆ ಗ್ರಾಂಟ್ಸ್ ಅಂತ ಬರುತ್ತೆ. ಆ ಗ್ರಾಂಟ್ಸ್ ಅಲ್ಲಿ ಈ ರೋಡ್, ಎಲೆಕ್ಟ್ರಿಸಿಟಿ, ವಾಟರ್ ಎಲ್ಲದೂ ಕವರ್ ಆಗುತ್ತೆ. ಬಟ್ ತುಂಬಾ ದೊಡ್ಡ ಗ್ರಾಮ ಪಂಚಾಯತಿಗಳಲ್ಲಿ ತುಂಬಾ ಜನರಿಗೆ ಅಕಾಮಿಡೇಟ್ ಮಾಡ್ಬೇಕಂದ್ರೆ ಈ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಮ್ಯಾಟರ್ ಆಗುತ್ತೆ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸ್ವತ್ತು 2.0 ವೆಬ್ಸೈಟ್ ಅಡ್ರೆಸ್ ನಾನು ಹಾಕಿರ್ತೀನಿ. ನೀವು ವೆಬ್ಸೈಟ್ ಗೆ ವಿಸಿಟ್ ಮಾಡಿದಾಗ ನಿಮಗೆ ನೋಡಿ ಒಂದು ಆಪ್ಷನ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಸ್ತಿತ್ವದಲ್ಲಿರುವ ಖಾತಾ ಮತ್ತು ಹೊಸ ಖಾತಾ, ಈ ಎರಡೂ ಇದೆಯಲ್ಲ, ಖಾತಾಗಳನ್ನ ವೀಕ್ಷಣೆ ಮಾತ್ರ ಮಾಡಬಹುದು. ನಾವೇ ಖುದ್ದಾಗಿ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಏನಾದ್ರೂ ಇನ್ನೂ ಡೌಟ್ಸ್ ಗಳಿತ್ತು ಅಂದ್ರೆ ನಾನು ಒಂದು ಹೆಲ್ಪ್ ಲೈನ್ ನಂಬರ್ ನ ಪ್ರೊವೈಡ್ ಮಾಡಿದ್ದೀನಿ. ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಫೋನ್ ಮಾಡಿ ನಿಮಗಿರೋ ಡೌಟ್ಸ್ ಗಳನ್ನ ನೀವು ಕೇಳ್ಕೋಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಇನ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.